ಇದು ಹೃದಯಾಘಾತದ ಲಕ್ಷಣ ಏನು ಸರ್, ನಮಗೆ ಹೆಂಗೆ ಗೊತ್ತಾಗುತ್ತೆ? ಹೃದಯಾಘಾತ ಎಲ್ಲರಿಗೂ ಗೊತ್ತಿರಾಗೆ, ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಎದೆ ಎಡಭಾಗದಲ್ಲಿ ನೋವು ಬರ್ಬೋದು, ತುಂಬ ನೋವು, ಎದೆನಲ್ಲಿ ಏನೋ ಭಾರ ಆದಂಗೆ, ಅಥವಾ ಇನ್ನು ಕೆಲವರಿಗೆ ಎದೆ ಮಧ್ಯಭಾಗದಲ್ಲಿ ಉರಿ, ನೋವೇ ಬರೋದಿಲ್ಲ, ಎದೆ ಉರಿ. ಸೊ ಹೃದಯಾಘಾತ ಆದವ್ರಿಗೆಲ್ಲ ಎದೆ ಎಡಭಾಗದಲ್ಲೇ ನೋವು ಬರಬೇಕು, ಎದೆ ಮಧ್ಯಭಾಗದಲ್ಲೇ ಭಾರ ಆದಂಗೆ ಆಗಬೇಕು, ಅಥವಾ ಉರಿ ಬರಬೇಕು ಅಂತ ಇಲ್ಲ. ಇನ್ನು ಕೆಲವರಿಗೆ ಹೃದಯಾಘಾತ ಆದಾಗ ಎದೆ ಎಡಭಾಗದಲ್ಲಿ ನೋವು ಬರೋದೇ ಇಲ್ಲ, ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬರುತ್ತೆ. ಅದರ ಜೊತೆಗೆ ವಾಂತಿ ಆಗ್ಬೋದು, ಮೈ ಬೆವರ್ಬೋದು. ಮೇಲ್ನೋಟಕ್ಕೆ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಅಂತ ಅದನ್ನು ತಪ್ಪಾಗಿ ಗ್ರಹಿಸಿ ಪ್ರಾಣ ತೆತ್ತಿದ್ದಾರೆ. ಅದಕ್ಕೋಸ್ಕರ ಈಗ ಏನಾದರೂ ಇದ್ದಕ್ಕಿದ್ದ ಹಾಗೇ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬಂದು ವಾಂತಿ ಆಗಿ ಅಥವಾ ಮೈ ಬೆವತ್ರೆ ಹಾರ್ಟ್ ಅಟ್ಯಾಕು ಒಂದು ಕಾರಣ ಅಂತ ಗೊತ್ತಿರಬೇಕು. ಅಸಿಡಿಟಿನೂ ಇರ್ಬೋದು, ಹಾರ್ಟ್ ಅಟ್ಯಾಕ್. ಇನ್ನು ಕೆಲವ್ರು ಏನು ಹೇಳ್ತೀವಿ, ಇವತ್ತು ತುಂಬ ಖಾರ ತಿಂದುಬಿಟ್ಟಿದ್ದೀನಿ, ಅಯ್ಯೋ ತುಂಬ ಅದೇನೋ ಸೋಡಾ ಕುಡಿದ್ಬಿಟ್ಟಿದ್ದೀನಿ, ಇನ್ನೇನಾದ್ರು ಡ್ರಿಂಕ್ಸ್ ತೊಗೊಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಉರಿ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ECG ಮಾಡಿಸಿ ನೋಡ್ಕೊಳ್ಳೋದು ಬೆಟರು. ಇನ್ನು ಕೆಲವರಿಗೆ ಹೃದಯಾಘಾತ ಆದಾಗ ಎದೆ ಭಾಗದಲ್ಲಿ ಎಡಭಾಗದಲ್ಲಿ ನೋವು ಜೊತೆಗೆ ಈ ಎಡದ ಭುಜದಲ್ಲಿ ನೋವು ಬರ್ಬೋದು, ಎಡದ ಕೈನಲ್ಲಿ ನೋವು ಬರ್ಬೋದು. ಇನ್ನು ಕೆಲವರಿಗೆ ದವಡೆನಲ್ಲಿ ನೋವು ಬರ್ಬೋದು, ಕತ್ತಲ್ಲಿ ನೋವು ಬರ್ಬೋದು, ದವಡೆಗಳು. ಇನ್ನು ಕೆಲವರಿಗೆ ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಬರ್ಬೋದು. ಇದು ಹೃದಯಾಘಾತ ಆದ ದಿನ. ಇನ್ನು ಕೆಲವರಿಗೆ ಆಗೋದಕ್ಕೆ ಮೊದಲೇ ಕೆಲವರಿಗೆ ಮುನ್ಸೂಚನೆ ಸಿಗುತ್ತೆ, ಕೆಲವ್ರಿಗೆ ಸಿಗೋದಿಲ್ಲ. ಕೆಲವರಿಗೆ ಹೃದಯಾಘಾತ ಆಗುವ ಒಂದು 2 ನಿಮಿಷ ಹಿಂದೆನೂ ಗೊತ್ತಿರಲ್ಲ ಅವ್ರಿಗೆ ಇದಾಗುತ್ತೆ ಅಂತ ಕೆಲವರಿಗೆ. ಬಟ್ ಕೆಲವರಿಗೆ ಮುನ್ಸೂಚನೆ ಸಿಗುತ್ತೆ. ಏನು ಮುನ್ಸೂಚನೆ ಅಂದರೆ, ನಡೆದಾಗ, ಓಡಾಡಿದಾಗ, ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ, ಅಥವಾ ಮೆಟ್ಲತ್ತಿ ಹೋಗುವಾಗ ಎದೆನಲ್ಲಿ ಭಾರ, ಎದೆ ಉರಿ ಅಥವಾ ಎದೆ ನೋವು ಬಂದರೆ ರಕ್ತನಾಳ ಬ್ಲಾಕೇಜ್ ಜಾಸ್ತಿ ಇದೆ ಅಂತ. ಅದೇ ಮುನ್ನೆಚ್ಚರಿಕೆ. ಈ ಕೆಲವ್ರು ಏನು ಹೇಳ್ತಾರೆ, ನನಗೆ ಸಾಮಾನ್ಯವಾಗಿ ನಮ್ಮ ಹತ್ರ ಬರೋದು ಎಡದ ಕೈ ನೋಯ್ತಿದೆ, ಎಡದ ಭುಜ ನೋಯ್ತಾ ಇದೆ, ಏನಾದರೂ ಡಾಕ್ಟ್ರೇ ಏನು ಹೃದಯ ಸಂಬಂಧಿ ಕಾಯಿಲೆ, ಹಾರ್ಟ್ ಅಟ್ಯಾಕಿಗೆ ಸಂಭವ ಇದೆಯಾ, ಸಂಭವ ಇದೆಯಾ ಅಂತ ಕೇಳ್ತಾರೆ. ಸೊ ಬರ್ಬೋದು, ಎಡದ ಭುಜದಲ್ಲಿ ನೋವು ಹೃದಯಕ್ಕೆ ಸಂಬಂಧ ಇರ್ಬೋದು. ಬಟ್ ಯಾವ ರೀತಿ ಇರುತ್ತೆ ಅಂದರೆ, ಇನ್ನು ಕೆಲವ್ರಿಗೆ ಏನಾಗುತ್ತೆ, ಭುಜ ನೋವು ಇರುತ್ತೆ, ಅದು ಭುಜನ ನಾವು ಕೈ ಆ ಕಡೆ ಈ ಕಡೆ ಆಡಿಸ್ದಾಗಿರುತ್ತೆ, ಆಮೇಲೆ ಭುಜ ಮುಟ್ಟಿದ್ರೆ ನೋವಾಗುತ್ತೆ, ಅದು ಹೃದಯದ್ದಲ್ಲ, ಅದು ಮೂಳೆ ನೋವು. ಇನ್ನು ಕೆಲವ್ರು ಏನು ಹೇಳ್ತಾರೆ, ನನಗೆ ಎಡದ ಕೈ ನೋವಿದೆ ಅಥವಾ ಎದೆ ನೋವಿದೆ, ಕೂತಿದ್ದಾಗ ನಡೆದಾಗ ಆರಾಮಾಗಿರ್ತೀನಿ ಅಂತಾರೆ, ಅದು ಹೃದಯದ್ದಲ್ಲ. ಸೊ ಹೃದಯದ್ದು ನಡೆದಾಗ ಜಾಸ್ತಿ ಆಗಬೇಕು, ಓಡಾಡ್ದಾಗ ಜಾಸ್ತಿ ಆಗಬೇಕು, ವಾಕ್ ಮಾಡಿದಾಗ ಜಾಸ್ತಿ ಆಗಬೇಕು, ಆಗ ಹೃದಯದ್ದು. ಇದು ಜನಸಾಮಾನ್ಯರಿಗೆ ಬಹಳ ಮುಖ್ಯವಾದಂಥ ಇದು ಒಳ್ಳೆಯ ಸಂದೇಶ ಅಂತ ಹೇಳ್ಕೊತೀನಿ ನಾನು. ಯಾಕೆಂದರೆ ಈಗ ಕೂತಿರ್ತಾರೆ, ಮಲಗಿರ್ತಾರೆ, ಎದೆ ನೋವಿರುತ್ತೆ ಅಥವಾ ಭುಜ ನೋವಿರುತ್ತೆ, ನಡೆಯುವಾಗ ಆರಾಮಾಗಿ ಇರ್ತಾರೆ, ಅದು ಹೃದಯದ್ದಲ್ಲ. ಸೊ ಯಾವಾಗಲೂ ಈ ಹೃದಯಕ್ಕೆ ಸಂಬಂಧಪಟ್ಟ ನೋವು ನಮ್ಮ ಇದು ನಡೆಯೋದಕ್ಕೆ ಸಂಬಂಧ ಇರುತ್ತೆ ಅಥವಾ ಆ್ಯಕ್ಟಿವಿಟಿಗೆ ಸಂಬಂಧ ಇರುತ್ತೆ. ಸೊ ಆ ರೀತಿ ಈಗ ನಡೆಯುವಾಗ, ಓಡಾಡುವಾಗ, ವಾಕ್ ಮಾಡುವಾಗ ಎದೆ ಉರಿ, ಎದೆ ನೋವು ಅಥವಾ ಭುಜ ನೋವು ನಡೆಯುವಾಗ, ಅಥವಾ ಗಂಟ್ಲು ನೋವು, ದವಡೆ ನೋವು ಬಂದರೆ ವೈದ್ಯರ ಹತ್ರ ಹೋಗಬೇಕು. ಒಂದು ಟ್ರೆಡ್ಮಿಲ್ ECG ಮಾಡಿಸ್ಕೋಬೇಕು. ಮಿಷಿನ್ ಮೇಲೆ ಓಡಿಸ್ತಾ ECG ಮಾಡಿದಾಗ ನಮಗೆ ಅದರಲ್ಲಿ ಕ್ಲೂ ಸಿಗುತ್ತೆ. ಅದರಲ್ಲಿ ಏನಾದರೂ ECG ವ್ಯತ್ಯಾಸ ಬಂದರೆ ಆ್ಯಂಜಿಯೋಗ್ರಾಮ್ ಮಾಡ್ತೀವಿ. ಆ್ಯಂಜಿಯೋಗ್ರಾಮ್ ಮಾಡಿ ಅದರಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡ್ತೀವಿ. ಸಪೋಸ್ ಸೊ ಪ್ರತಿಯೊಬ್ಬರಿಗೂ ಆ್ಯಂಜಿಯೋಗ್ರಾಮ್ ಬೇಕಿಲ್ಲ, ಬಟ್ ಹಾರ್ಟ್ ಅಟ್ಯಾಕ್ ಆದಂಥವ್ರಿಗೆ ಬೇಕೇ ಬೇಕು. ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಬೇಕೇ ಬೇಕು. ಹಾರ್ಟ್ ಅಟ್ಯಾಕ್ ಆದಾಗ ಚಿಕಿತ್ಸೆ ಆದಷ್ಟು ಬೇಗ ಆಗಬೇಕು. ಪ್ರತಿ 30 ನಿಮಿಷ ನಾವು ವಿಳಂಬ ಮಾಡಿದರೆ ನಮ್ಮ ಸಾವಿನ ಪ್ರಮಾಣ ಸುಮಾರು 7ರಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ವಿಳಂಬ ಮಾಡಬಾರ್ದು, ಇಮಿಡಿಯೇಟಾಗಿ ಹೋಗಬೇಕು. ಅದಕ್ಕೆ 2-3 ಥರ ಇದು ಟ್ರೀಟ್ಮೆಂಟ್ ಇದೆ. ಒಂದು, ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸುವ ಮೆಡಿಸಿನ್ ಇದೆ, ಸ್ಟ್ರೆಪ್ಟೋಕೈನೇಸ್ ಅಂತೀವಿ, ಟೆನೆಕ್ಟಿಪ್ಲೇಸ್ ಅಂತೀವಿ, ಅದಾದ್ರು ಕೊಡ್ಬೋದು. ಅಥವಾ ಇನ್ನು ಬೇರೆ ಇದು ಇಮಿಡಿಯೇಟಾಗಿ ದೊಡ್ಡ ಕಾರ್ಡಿಯಾಕ್ ಹಾಸ್ಪಿಟ್ಲಿಗೆ ಹೋದರೆ ಡೈರೆಕ್ಟಾಗಿ ಆ್ಯಂಜಿಯೋಗ್ರಾಮ್ ಮಾಡಿ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಕೂಡ ಮಾಡ್ತಾರೆ. ಸೊ ಯಾವುದು ಬೇಗ ಸಿಗುತ್ತೆ ಅದು ಮಾಡ್ಕೋಬೇಕು. ನಂತರ ಇವೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಕೆಲವು ಮೆಡಿಸಿನ್ನು, ಬ್ಲಡ್ ಥಿನ್ನರ್ಸ್ನ ತಗೋಬೇಕು. ಕೊಲೆಸ್ಟ್ರಾಲ್ದು ಕೂಡ. ಆಮೇಲೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಕೊಲೆಸ್ಟ್ರಾಲ್ ಬಗ್ಗೆ. ಕೊಲೆಸ್ಟ್ರಾಲ್ಗೂ ಶರೀರದ ತೂಕಕ್ಕೂ ಸಂಬಂಧ ಇಲ್ಲ. ಕೆಲವರು ತುಂಬ ದಪ್ಪಕ್ಕಿರ್ಬೋದು, ಕೊಲೆಸ್ಟ್ರಾಲ್ ಕಡಿಮೆ ಇರ್ಬೋದು. ಇನ್ನು ಕೆಲವರು ತುಂಬ ಸಣ್ಣಕ್ಕಿರ್ಬೋದು, ಅವ್ರ ಶರೀರದ ತೂಕ ಕಡಿಮೆ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು.
70% ಕೊಲೆಸ್ಟ್ರಾಲು ನಮ್ಮ ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ. ಇನ್ನು 30% ನಾವು ತಿನ್ನೋದ್ರಲ್ಲಿ ಬರುತ್ತೆ. ಆಮೇಲೆ ಕೊಲೆಸ್ಟ್ರಾಲ್, ಆಮೇಲೆ ನಮ್ಮ ಜನ ಏನಾಗುತ್ತೆ, ಈ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗಲ್ಲ. ಅಯ್ಯೋ ಅಕಸ್ಮಾತ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಅದು ಬಿ ಪಿ ಇದ್ದರೆ, ಶುಗರ್ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ, ಅಕಸ್ಮಾತ್ ಇಲ್ಲದೇ ಇದ್ದರೆ ಖುಷಿ ಅಲ್ವಾ, ಆ ಥರನೂ ಇರುತ್ತೆ. ಅಕಸ್ಮಾತ್ ಇದ್ದರೆ ಟ್ರೀಟ್ಮೆಂಟ್ ತೊಗೋಬೇಕು. ಸೊ ಆ ರೀತಿ ಮನೋಭಾವ ನಾವು ಡೆವಲಪ್ ಮಾಡ್ಕೋಬೇಕು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.